ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಬಿಜೆಪಿ ಅಹೋರಾತ್ರಿ ಧರಣಿ ಮಾಡಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕರಾದಂತಹ ಆರೋಷಕ್ ಇದ್ದಾರೆ. ಮಾತಾಡ್ತಾರೆ ಸರ್, ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಅಹೋರಾತ್ರಿ ಧರಣಿ ಕೂಡ ಮಾಡಿದ್ದಾರೆ. ಈ ಒಂದು ಧರಣಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿದ್ಯಾ ಅನ್ನೋದು? ಈಗಾಗಲೇ ಮುಟ್ಟಿದೆ, ಅದಕ್ಕೆ ಓಡೋಗಿದ್ದಾರೆ. ಈಗ ಒಬ್ಬ ಮುಖ್ಯಮಂತ್ರಿ ಬೆಲೆ ಏರಿಕೆ ಮಾಡಬೇಕಾದ್ರೆ ಏನು ರೀಸನ್ ಅಂತ ಹೇಳಬೇಕು, ಜನಕ್ಕೆ ಅರ್ಥ ಆಗೋ ರೀತಿ. ನಾನು ಈ ರೀಸನ್ಗೋಸ್ಕರ, ಒಳ್ಳೆ ರೀಸನ್ಗೋಸ್ಕರ ನಾನು ಏರಿಕೆಯನ್ನು ಮಾಡಿದ್ದೀನಿ ಅಂತ ಹೇಳ್ಬೇಕು. ಹೇಳಲೇ ಇಲ್ಲ, ಏರಿಕೆ ಮಾಡಿಬಿಟ್ರು, ಏರಿಕೆ ಮಾಡಿ ಹೊರಟೋದ್ರು. ಅಂದರೆ ಇದು ಜನ ವಿರೋಧಿ ಸರ್ಕಾರ. ಈ ಚುನಾವಣೆಗೆ ಮುಂಚೆ ನಾವು ಯಾವುದೇ ತೆರಿಗೆಗಳನ್ನು ಹಾಕದೆ ಸರ್ಕಾರ ನಡೆಸ್ತೀರಿ, ಬಡವರ ಪರವಾಗಿರ್ತೀರಿ ಅಂತ ಹೇಳಿದರು. ಈಗ ನೋಡಿದ್ರೆ ಒಂದರ ಮೇಲೆ ಒಂದು ತೆರಿಗೆಗಳನ್ನು ಏರಿಸ್ತಾ ಇದ್ದಾರೆ. ಇದು ಜನರ ರಕ್ತವನ್ನು ಹೀರ್ತಾ ಇದೆ, ಬಡವರ ರಕ್ತವನ್ನು ಹೀರ್ತಕ್ಕಂಥದ್ದು. ಈ ಡೀಸೆಲಿಂದ ಬೆಲೆಗಳು ಜಾಸ್ತಿ ಆಗ್ತಾ ಇದೆ, ತರಕಾರಿ ಆಹಾರ ಧಾನ್ಯಗಳೆಲ್ಲ. ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಅವರು. ಇದು ಲೂಟಿ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಸಿಎಂ ಮನೆ ಮುತ್ತಿಗೆ ಹಾಕ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಈಗ ಹೊರಡ್ತಾ ಇದ್ದೀರಿ, ಸಿಎಂ ಮನೆಗೆ ಮುತ್ತಿಗೆ ಹಾಕಿ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡ್ತೀರಿ. ಇದಾದ್ಮೇಲೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀರಿ. 7ನೇ ತಾರೀಕು ಜನಾಕ್ರೋಶ ಕೂಡ ಹಮ್ಮಿಕೊಂಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? 7ನೇ ತಾರೀಕಿಂದ ಕಂಟಿನ್ಯೂ ಆಗ್ತೈತೆ, ಕಂಟಿನ್ಯೂ ಆಗಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀರಿ. ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಪಾಸ್ ಆಗಿರುವಂತದ್ದು, ಇದ್ರ ಬಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ, ಸಂತೋಷದಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸಿಹಿ ಹಂಚಿ ರೈತರು, ವಿಶೇಷವಾಗಿ ರೈತರು, ಬಡ ಮುಸ್ಲಿಮರು ಇದನ್ನ ವೆಲ್ಕಮ್ ಮಾಡಬೇಕು. ಇದಷ್ಟು ವಿಪಕ್ಷ ನಾಯಕರಾದಂತಹ ಆರೋಷಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.